ಇಲ್ಲಿಗೆ ನಿಲ್ಲಲ್ಲ. ಕೊಡಗು ಜಿಲ್ಲೆಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ನ ಕಿರುಕುಳ ಇದೆ. ಫೈನಾನ್ಸ್ ಕಾಟವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಕಾರ್ಮಿಕರು ಹೆಣಗಾಡ್ತಾ ಇದ್ದಾರೆ. ಸೂರ್ಯ ಹುಟ್ಟೋಕ್ಕೂ ಮುನ್ನ ಮನೆ ಬಿಟ್ಟು ಹೋಗ್ತಾರೆ. ರಾತ್ರಿ 10 ಗಂಟೆ ಬಳಿಕ ವಾಪಸ್ ಮನೆಗೆ ಬರ್ತಾರೆ. ಅಂದ್ರೆ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಬಂದು ಕಿರುಕುಳ ಕೊಡ್ತಾರೆ ಅನ್ನೋ ಭಯಕ್ಕೆ ಕುಶಾಲನಗರದ ಮೀನಕೊಲ್ಲಿ ಹಾಡಿಯ ಕುಟುಂಬ, ಆ ಹಾಡಿಯಲ್ಲಿ ವಾಸವಿದ್ದಾರೆ ಮಣಿ ಮತ್ತು ಸಾವಿತ್ರಿ ಕುಟುಂಬ. 25,000ದಿಂದ ಹಿಡಿದು 1 ಲಕ್ಷದವರೆಗೂ ಸಾಲ ಪಡೆದವರಿದ್ದಾರೆ. ಆ ಸಾಲ ಮರುಪಾವತಿ ಮಾಡೋದಕ್ಕೆ ಆಗದೆ ಪರದಾಡ್ತಿದ್ದಾರೆ ಕಾರ್ಮಿಕರು. ಕಾಫಿ ತೋಟದಲ್ಲೇ ಕಾಲ ಕಳೀತಾ ಇದೆ ಹಲವು ಕುಟುಂಬ. ಮನೆಗೆ ಹೋಗಲ್ಲ. ಮನೆಗೆ ಹೋದ್ರೆ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಬರ್ತಾರೆ, ಸಾಲ ವಾಪಸ್ ಕೇಳ್ತಾರೆ. ಕೊಡೋದು ಹೇಗೆ ಎನ್ನುವಂತಹ ನೋವು, ಕಿರುಕುಳದಿಂದ ಬೇಸತ್ತು ಹಲವರು ಊರು ತೊರೆದಂತಹ ಘಟನೆಯನ್ನು ನೋಡಿದ್ವಿ. ಈಗ ಮಡಿಕೇರಿಯಲ್ಲೂ ಕಾರ್ಮಿಕರು ಪರದಾಡ್ತಾ ಇದ್ದಾರೆ. ಪ್ರಾಣ ಹಿಂಡ್ತಾ ಇದೆ ಈ ಫೈನಾನ್ಸ್. ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರು ಅಲ್ಲೇ ಕಾಲ ಕಳೀತಿದ್ದಾರೆ. ಸೂರ್ಯ ಹುಟ್ಟೋ ಮುನ್ನ ತೆರಳ್ಬಿಡ್ತಾರೆ ಮನೆಯಿಂದ. ನಿಂತ್ಕೊಂಡು ಚೊರೆ ಮಾಡ್ತಾರೆ. ನಮಗೆ ಆ ಟೈಮಲ್ಲಿ ಮನೇಲಿ ಅಡುಗೆ ಮಾಡೋಕ್ಕೂ ಅಲ್ಲ, ಮಕ್ಕಳಿಗೆ ಬೇಯಿಸಿ ಕೊಡೋಕ್ಕೂ ಅಲ್ಲ. ಅವರು ನಾವು ಕಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರು ಮನೆ ಬಿಟ್ಟು ಹೋಗೋದು ಇಲ್ಲ. ನಮಗೆ ಆ ಟೈಮಲ್ಲಿ ಮನೇಲಿ ಇರಬೇಕೋ ಇಲ್ಲ ಹೊರಗಡೆ ತೋಟದಲ್ಲಿ ಆ ಕಾಡಲ್ಲಿ ಅಲ್ಲಿ ಇಲ್ಲಿ ಕೂತು ಸೋತೋಗಿ ನಾವು ಆಮೇಲೆ ಬಂದರೆ ಮನೆಗೆ ಬಂದರೆ ಮನೆಯವ್ರದ್ದೊಂದು ನೀವು ಇಷ್ಟೊತ್ತೆಲ್ಲೋಗಿದೆ ಏನು ಮಾಡ್ತಿದ್ದೆ ಅಂತ ಅವ್ರದ್ದು ಒಂದು ಹಿಂಗೆ ಸಂಘದಿಂದ ನಮಗೆ ಭಾರಿ ಒಂದು ಸಂಘದ ಸುಮಾರು ಸಂಘ ಇದೆ ಸರ್. ನಮ್ಮದು ಒಂದು RBL ಇದೆ, HS ಬ್ಯಾಂಕ್ ಇದೆ, ಧರ್ಮಸ್ಥಳ ಸಂಘ ಇದೆ, ಎಲ್ಲ ಇದೆ. ಅಂದರೆ ಆ ಟೈಮಲ್ಲಿ ನಾವು ಕಷ್ಟಕ್ಕೆ ಅಂತ ನಾವು ತಗೊಂಡು ನಮಗೆ ಸಾಲ ಬೇಕು ಅಂತ ಹೇಳಿ ತಗೊಂಡು, ಅಂದರೆ ಇಷ್ಟು ಟೈಮ್ ಕೊಡಿ ನಮ್ಮ ಕೈಯಲ್ಲಿ ಇವಾಗಿಲ್ಲ ನಮ್ಗೆ ಆದ ಕಟ್ತೀವಿ ಅಂತ ಹೇಳಿದ್ರೆ ಅವ್ರು ಕೇಳಲ್ಲ. ಎಲ್ಲ ಸಂಘ ಸೇರಿ ತಿಂಗಳಿಗೆ ಎಷ್ಟು ಕಟ್ಟಬೇಕು? ತಿಂಗಳಿಗೆ ಒಂದು ಸಂಘಕ್ಕೆ 3,000 ರೂಪಾಯಿ ಕಟ್ಟಬೇಕು, ಒಂದು ತಿಂಗಳಿಗೆ 2,000 ರೂಪಾಯಿ ಕಟ್ಟಬೇಕು. ಎಲ್ಲ ಒಂದೇ ತಿಂಗಳಲ್ಲಿ ಒಂದೇ ಸಲ ಬಂದ್ಬಿಡುತ್ತೆ ಸರ್. ಅದಂತ ಹೇಳಿದ್ರೆ ನಮಗೆ ಈಗ ತೋಟ ಕೆಲಸ ಮಾಡೋದಕ್ಕೆ ನಮಗೆ ಒಂದೇ ತಿಂಗಳಲ್ಲಿ ಆ ಥರ ಕಟ್ಟೋಕ್ಕಾಗೋದಿಲ್ಲ. ಅಂದರೆ ಅವ್ರಿಗೆ ಹೇಳಿದ್ರೆ ಅವ್ರು ಒಪ್ಪೋದು ಇಲ್ಲ. ನಾವು ಆ ತೋಟದಲ್ಲಿ ಈ ತೋಟದಲ್ಲಿ ಅಲ್ಲೇ ಮಲ್ಕೊಂಡು ಕೂರಕ್ಕೂ ಅಲ್ಲ, ಮಲ್ಗೋಕ್ಕೂ ಅಲ್ಲಿ ಮನೇಲಿ ಬಂದು ಅಡುಗೆ ಮಾಡೋಕ್ಕೂ ಅಲ್ಲ. ಆ ಥರ ಅಲ್ಲಿ ಈಗ ಸಾಲ ತಗೊಂಡ್ಮೇಲೆ ಕಟ್ಟಬೇಕಲ್ವಾ? ಕಟ್ಟಬೇಕು. ಕಟ್ತಾ ಅಂದರೆ ನಾವು ಕೇಳೋದೇನು ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಕಟ್ಕೊಂಡು ಹೋಗ್ತೀವಿ. ಒಂದೇ ಸಲ ನಮಗೆ ಕಟ್ಟೋಕ್ಕಾಗೋದಿಲ್ಲ ಅಂತ ನಾವು ಅವ್ರ ಹತ್ರ ಹೇಳೋದು. ಅಂದರೆ ಅವರು ಪೂರ್ತಿ ಒಂದೇ ಸಲ ಕಟ್ಟಿ ಅಂತ ಟಾರ್ಚರ್ ಮಾಡ್ತಾರೆ. ಬಂದ್ಬಿಟ್ಟು 10 ಗಂಟೆ ರಾತ್ರಿಗೆ, ಬೆಳಿಗ್ಗೆ 6 ಗಂಟೆಗೆ ಬಂದ್ಬಿಡ್ತಾರೆ. ಬೆಳಿಗ್ಗೆ ಅವ್ರು 6 ಗಂಟೆಗೆ ಬರ್ಬೇಕಾದ್ರೆ ನಾವು ಇಲ್ಲಿ ಅಡುಗೆ ಮಾಡೋಕ್ಕೂ ಅಲ್ಲ, ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕ್ಕಲ್ಲ, ಏನಲ್ಲ. ಇನ್ನು ಅವ್ರನ್ನ ಆ ಕಡೆ ಕಳ್ಸೋಕೆ ಅವ್ರು ಹೋಗೋದು ಇಲ್ಲ, ದುಡ್ಡು ಕಟ್ಟದೆ ಹೋಗೋದು ಇಲ್ಲ, ಏನಿಲ್ಲ.